ಬೆಳಗಾವಿ ವಿಮ್ಸ್ ಆಸ್ಪತ್ರೆಯಲ್ಲಿ ಕೈಕೊಟ್ಟ ಕರೆಂಟ್, ಹೀಗಾಗಿ ಆಸ್ಪತ್ರೆಯಲ್ಲಿ ಇದ್ದಂತಹ ರೋಗಿಗಳು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬೆಳಗಾವಿ ವಿಮ್ಸ್ನಲ್ಲಿ ಕರೆಂಟ್ ಕೈಕೊಟ್ಟಿರುವಂತಹ ಘಟನೆ ನಡೆದಿದ್ದು, ಮೊಬೈಲ್ ಟಾರ್ಚ್ ಹಿಡಿದು ರೋಗಿಗಳಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಿದೆ. ಐಸಿಯುನಲ್ಲೂ ಕೂಡ ಕರೆಂಟ್ ಕಟ್ಟಾಗಿದ್ದು ರೋಗಿಗಳಿಗೆ ಢವಢವ ಶುರುವಾಗಿದೆ. ಅಲ್ಲಿರುವಂತಹ ರೋಗಿಗಳಿಗೆ ಆತಂಕ ಶುರುವಾಗಿದ್ದು 20 ನಿಮಿಷ ವಿದ್ಯುತ್ ಕಡಿತ ಹಿನ್ನೆಲೆ ರೋಗಿಗಳು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸುಮಾರು 20 ನಿಮಿಷ ಕರೆಂಟ್ ಹೋಗಿದೆ ವಿಮ್ಸ್ ಆಸ್ಪತ್ರೆಯಲ್ಲಿ. ಹೀಗಾಗಿ ಕರೆಂಟ್ ಕೈಕೊಟ್ಟಿದ್ದರಿಂದ ರೋಗಿಗಳು ಪರದಾಡುವಂತಾಗಿದ್ದು, ಮತ್ತೊಂದು ಕಡೆ ಆಸ್ಪತ್ರೆಯ ವೈದ್ಯರು ಕೂಡ ಮೊಬೈಲ್ ಟಾರ್ಚ್ ಹಿಡಿದು ರೋಗಿಗಳಿಗೆ ಚಿಕಿತ್ಸೆಯನ್ನ ನೀಡ್ತಿರುವಂತಹ ದೃಶ್ಯಾವಳಿಗಳನ್ನು ನೀವು ಕೂಡ ಗಮನಿಸ್ತಾ ಇರಬಹುದು. ಐಸಿಯುನಲ್ಲೂ ಕೂಡ ಕರೆಂಟ್ ಕಟ್ಟಾಗಿದ್ದು ಐಸಿಯುನಲ್ಲಿ ಇರುವಂತಹ ರೋಗಿಗಳಿಗೂ ಕೂಡ ಒಂದು ರೀತಿ ಡವಡವ ಶುರುವಾಗಿದ್ದು ಆತಂಕ ಮನೆ ಮಾಡಿದೆ. ರೋಗಿಗಳ ಸಂಬಂಧಿಕರಿಗೂ ಕೂಡ ಒಟ್ಟಾರೆಯಾಗಿ ಸುಮಾರು 20 ನಿಮಿಷಗಳ ಕಾಲ ಐಸಿಯುನಲ್ಲಿ ಕರೆಂಟ್ ಕಟ್ ಆಗಿರುವಂತಹ ಘಟನೆ ಬೆಳಗಾವಿಯ ವಿಮ್ಸ್ನಲ್ಲಿ ನಡೆದಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿಲೀಪ್. ದಿಲೀಪ್, ಬೆಳಗಾವಿ ವಿಮ್ಸ್ನಲ್ಲಿ ಕರೆಂಟ್ ಕೈ ಕೊಟ್ಟಿದೆ, ರೋಗಿಗಳಿಗೆ ಯಾವ ರೀತಿಯಾದಂತಹ ಸಮಸ್ಯೆ ಆಗಿದೆ, ಡಾಕ್ಟರ್ಸ್ ಏನ್ ಹೇಳ್ತಿದ್ದಾರೆ? ಪ್ರಮುಖವಾಗಿ ಏನಂತಂದ್ರೆ ಐಸಿಯು ಮೇಲೆ ಇಫೆಕ್ಟ್ ಆಗಿರುವಂತದ್ದು. ಯಾಕೆ ಅಂತಂದ್ರೆ ಐಸಿಯುಗಳು ಎಲ್ಲ ನಡೆಯೋದು ಕರೆಂಟ್ ಮೇಲೆ, ಜೊತೆಗೆ ಆಕ್ಸಿಜನ್ ಮತ್ತೆ ವೆಂಟಿಲೇಟರ್ ಮಾಸ್ಕ್ ಏನ್ ಹಾಕಿದ್ರು ಅವೆಲ್ಲ ಕೂಡ 20 ನಿಮಿಷಗಳ ಕಾಲ ಕ್ಲೋಸ್ ಆಗಿದ್ದು. ಬಹಳಷ್ಟು ಹರಸಾಹಸ ಪಟ್ಟರು. ಒಂದಿಷ್ಟು ಏನು ಬ್ಯಾಟರಿ ಚಾಲಿತ ಒಂದು ವೆಂಟಿಲೇಟರ್ ಗಳನ್ನ ಸ್ಟಾರ್ಟ್ ಮಾಡಿದ್ರು. ಆದ್ರೆ 20 ನಿಮಿಷಗಳ ಕಾಲ ಬೆಳಗಾವಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಪವರ್ ಕಟ್ ಆಗಿರುವಂತದ್ದು. ಮತ್ತೆ ಯಾವುದೇ ಜನರೇಟರ್ ಇಮಿಡಿಯೇಟ್ ಆಗಿ ವ್ಯವಸ್ಥೆ ಒಂದು 3 ಅಥವಾ 5 ಸೆಕೆಂಡ್ ಜನರೇಟರ್ ಆಗ್ಬೇಕು, ಆದ್ರೆ ಜನರೇಟರ್ ಕೂಡ ಯಾವ್ದು ಕೆಲಸ ಮಾಡ್ತಲ್ಲ ಅನ್ನೋದಕ್ಕೆ ಬಹಳಷ್ಟು ರೋಗಿಗಳು ಪರದಾಡುವಂತ ಇತ್ತು. ಮತ್ತೆ 20 ನಿಮಿಷಗಳಾದ್ಮೇಲೆ ಪವರ್ ಬಂದಿರುವಂತದ್ದು. ಕಾವ್ಯ, ಥ್ಯಾಂಕ್ ಯು ದಿಲೀಪ್ ಡೀಟೇಲ್ಸ್ಗಾಗಿ.